ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಡಿಸೈನ್ ಅನ್ನೋದು ತೋರಿಸ್ತಾ ಇದ್ದೀನಿ. ಎರಡು ಸೀರೆಗೆ ಸಿಂಪಲ್ ಆಗಿ ಹಾಕುವಂಥ ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಥರ ಡಿಸೈನು ನೀವು ಒಂದಿನದಲ್ಲಿ 4 ಸೀರೆ ಅಥವಾ 5 ಸೀರೆ, ಸೊ ನಿಮಗೆ ಫಾಸ್ಟ್ ವರ್ಕ್ ಇದ್ದರೆ ಒಂದು 5 ಸೀರೆ ಕೂಡ ನೀವು ಮುಗಿಸ್ಬೋದು. ಈ ಡಿಸೈನ್ನ ಆರಾಮಾಗಿ ಒಂದಿನದಲ್ಲೇ ನೀವು 1000ದಿಂದ 1500ವರೆಗೆ ನೀವು ದುಡಿಬೋದು. ಅಷ್ಟು ಸುಲಭವಾದಂಥ ಡಿಸೈನ್ನ ಇವತ್ತು ಹಾಕ್ತಾ ಇದ್ದೀನಿ. ಸೊ ಇವತ್ತು ಸ್ಯಾರಿ ಕೂಡ ಇದು ತುಂಬ ಓಲ್ಡ್ ಸ್ಯಾರಿ, ಓಲ್ಡ್ ಡಿಸೈನ್ ಸ್ಯಾರೀಸ್ ಇವೆಲ್ಲ. ಸೊ ಮನೇಲಿ ತಾಯಂದ್ರ ಸೀರೆಗಳು ಇರುತ್ತಲ್ಲ, ಸೊ ಅವರು ಬ್ಲೌಸು ನಿಮ್ಗೆ ಆಗೋದಿಲ್ಲ. ಬಟ್ ಆವಾಗ ಏನು ಮಾಡಬೇಕು ಅಂದರೆ, ಈ ಥರ ನೀವು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ತೊಗೊಂಡು ಈ ಥರ ಈಗಿನ ಟ್ರೆಂಡಿಂಗಲ್ಲಿರುವಂಥ ಕುಚ್ಚನ್ನು ಹಾಕ್ಸ್ಕೊಂಡು ಮತ್ತೆ ತಾಯಂದ್ರ ಸೀರೆನ ನೀವು ಬಳಕೆ ಮಾಡ್ಬೋದು. ಬಟ್ ಇವತ್ತು ಒಂದೇ ಕಸ್ಟಮರ್ ಸ್ಯಾರಿ 5 ಸ್ಯಾರೀಸ್ ಇದೆ. ಸೊ ಎಲ್ಲ ಓಲ್ಡ್ ಸ್ಯಾರೀಸೇ ಮತ್ತೆ ರೀಯೂಸ್ ಮಾಡ್ತಾ ಇದ್ದಾರೆ ಅವ್ರ ಮಕ್ಕಳು. ಅವರು ಸೀರೆಗೆ ಕುಚ್ಚು ಹಾಕೋದಕ್ಕೆ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಯಿತು ನನಗೂ ಕೂಡ. ಈ ರೀತಿ ನಾವು ಕೂಡ ಮತ್ತೆ ಬಳಸ್ಕೋಬೋದು ಸೀರೆನ. ಸೊ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಏನಾದರೂ ಸೀರೆ ಉಳಿದಿದ್ರೆ ಈ ಮತ್ತೆ ಅದೇ ಸೀರೆನ ನೀವು ಮತ್ತೆ ಮರುಬಳಕೆ ಮಾಡ್ಕೋಬೋದು. ಈ ಥರ ಕುಚ್ಚನ್ನ ಹಾಕ್ಸ್ಬಿಟ್ಟು ಬ್ಲೌಸನ್ನ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ತೊಗೊಂಡು ನೀವು ಹೊಲ್ಸ್ಕೋಬೋದು. ಬಟ್ ಇದು ಸ್ಯಾರಿ ಕಲರಲ್ಲೇ ಕುಚ್ಚನ್ನ ಹಾಕ್ಸ್ಕೊತಾ ಇದ್ದಾರೆ ಅವರು. ನೀವೇನಾದರೂ ಕಾಂಟ್ರಾಸ್ಟ್ ಕಲರಲ್ಲಿ ಬ್ಲೌಸ್ ತೊಗೊಂಡೋಗಿದ್ದರೆ ನೀವು ಕಾಂಟ್ರಾಸ್ಟ್ ಕಲರಲ್ಲೂ ಕೂಡ ಕುಚ್ಚನ್ನ ಹಾಕ್ಸ್ಕೋಬೋದು. ಬಟ್ ಇಲ್ಲಿ ನಾನು ಸ್ಯಾರಿ ಕಲರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಡಿಸೈನ್ಗೆ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಂಡದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಅಥವಾ 11 ಕೂಡ ನಡೆಯುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಈ ರೀತಿ ಕ್ರಿಸ್ಟಲ್ ಬೀಡ್ಸ್ ಅಂತಾರಲ್ಲ, ಕ್ರಿಸ್ಟಲ್ ಇದರಲ್ಲಿ ಕಲರ್ ಕೂಡ ಇದೆ. ಬಟ್ ಇಲ್ಲಿ ನಾನು ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಈ ರೀತಿ ಬೀಡ್ಸು ಇದಕ್ಕಿಂತ ಚಿಕ್ಕ ಸೈಜ್ ಕೂಡ ನೀವು ತೊಗೋಬೋದು. ಬಟ್ ಸ್ವಲ್ಪ ದೊಡ್ಡ ಸೈಜ್ ಆಗಿ ನಾನು ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಒಂದೇ ಲೈನಲ್ಲಿ ಹಾಕಿಬಿಟ್ಟು ಕುಚ್ಚನ್ನ ಕಟ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಸೊ ನಿಮಗೇನಾದರೂ ಕ್ರೋಶದಲ್ಲಿ ಚೈನ್ ಹಾಕ್ಕೊಳ್ಳೋವಂಥದ್ದು ಬರ್ತಾ ಇದ್ದರೆ ಆರಾಮಾಗಿ ಈ ಡಿಸೈನ್ನ ನೀವು ಹಾಕ್ಕೊಳ್ಬೋದು. ಸೊ ಫಸ್ಟ್ ಸ್ಯಾರಿ ಈ ರೀತಿ ಇದೆ. ಸೊ ಪಿಂಕ್ ಕಲರ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಸೀರೆ ಕಲರ್ ಬಂದು ಈ ರೀತಿ ಇದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಬಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಇದಕ್ಕೆ ದಾರ ಬಂದು ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕ್ನ ಮಾಡ್ಕೊಳ್ಳೋಣ ಫಸ್ಟು. ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕೊಂಡ್ಬಿಟ್ಟು ಇಲ್ಲಿ ನಾನು 1 ಚೈನ್, 2 ಚೈನ್, 3 ಚೈನ್ ಆ್ಯಂಡ್ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ನ ಹಾಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕಿಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ತುಂಬ ಫಾಸ್ಟಲ್ಲಿ ಆಗುವಂಥ ಡಿಸೈನ್ ಫ್ರೆಂಡ್ಸ್ ಇವೆಲ್ಲ. ನಿಮಗೆ ಫಾಸ್ಟಾಗಿ ವರ್ಕ್ ಮಾಡಿ ಅಭ್ಯಾಸ ಇದ್ದರೆ, ಮನೇಲಿ ಬೀಡ್ಸ್ ಅಥವಾ ಥ್ರೆಡ್ ಜಾಸ್ತಿ ಇದ್ದರೆ ಸೊ ಕುಚ್ಚು ಕಟ್ಟೋದಕ್ಕೆ ಏನು ಟೈಮ್ ತೊಗೊಳ್ಳಲ್ಲ. ಒಂದೇ ಕಲರಲ್ಲಿ ಒಂದು 5ರಿಂದ 6 ಥ್ರೆಡ್ ಇದ್ದರೆ ಕುಚ್ಚು ಕಟ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿ ಆಗಿಬಿಡುತ್ತೆ. ಆರಾಮಾಗಿ ಫಾಸ್ಟಲ್ಲಿ ಕುಚ್ಚು ಕಟ್ಟಿ ಈ ಥರ ಡಿಸೈನ್ನ ನೀವು ಆರಾಮಾಗಿ ಹಾಕಿ ಮುಗಿಸ್ಬೋದು. ಸೊ ಈ ಬೀಡನ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮೇಲೆ ಮಾಡ್ಕೊಳ್ಳೋಣ. ಈ ರೀತಿ ಬೀಡ್ಸನ್ನು ಹಾಕೊಂಡ್ಬಿಟ್ಟು ಬೀಡ್ ಲಾಕ್ ಏನು ಮಾಡೋದು ಬೇಡ. ಹಾಗೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಒಂದು ಟೈಮ್ ದಾರನ ಸುತ್ತಕೊಳ್ಳೋಣ. ಸೊ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ. ಸೊ ಓಲ್ಡ್ ಸ್ಯಾರಿ ಅಂತ ಏನಲ್ಲ, ಸೊ ಪಲ್ಲು ತುಂಬ ಸ್ಟ್ರಾಂಗಾಗೇ ಇದೆ. ಸೊ ಈ ರೀತಿ ದಾರನ ಎಳ್ಕೊಂಡು ಈಗ ಮತ್ತೆ ಒಂದು ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ದಾರ ಎಲ್ಲನೂ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಸೊ ಅದೇ ರೀತಿ ಹಾಫ್ ಡಬಲ್ ಕ್ರೋಶೆ ಥರ ಇಲ್ಲಿ ಈ ಡಿಸೈನ್ಗೆ ಬರುತ್ತೆ. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಒಂದು ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಕ್ಕದಲ್ಲೇ ಮತ್ತೆ ಈಗ ನಾನು ಸೇಮ್ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನ ತೊಗೊತಾ ಇದ್ದೀನಿ. ಒಂದು ಬೀಡನ್ನ ತೊಗೊಂಡು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಮೆಜರ್ಮೆಂಟ್ ನೋಡ್ಕೊಂಡ್ಬಿಟ್ಟು ಆ ಪಕ್ಕಕ್ಕೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಮತ್ತೆ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ಒಂದು ಟೈಮ್ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೆ ಹಾಫ್ ಡಬಲ್ ಕ್ರೋಶೆ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಇದೇ ರೀತಿ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಎಲ್ಲಿ ಚೈನ್ ಹಾಕ್ದೇನೆ ಇದೇ ರೀತಿ ನೀವು ಬಾರ್ಡರ್ ಥರ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಈಗ ನೋಡಿ ನೀರಿನ ಮೇಲೆ 3 ದಾರ ಇದೆ, ಮತ್ತೆ ಒನ್ ಟೈಮ್ ದಾರ ಸುತ್ತಕೊಂಡು ಈ 3 ದಾರ ಎಲ್ಲನೂ ಒಟ್ಟಿಗೆ ಈ ರೀತಿ ಮಾಡೋದ್ರಿಂದ ಒಂದು ಹಾಫ್ ಡಬಲ್ ಕ್ರೋಶೆ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ಬೀಡ್ಸ್ ಕೂಡ ಕಾಣಿಸುತ್ತೆ, ಹಾಗೆ ಸ್ವಲ್ಪ ಥ್ರೆಡ್ ವರ್ಕ್ ಕೂಡ ಈ ಒಂದು ಡಿಸೈನ್ಗೆ ಕಾಣಿಸುತ್ತೆ. ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊತೀನಿ, ಪಕ್ಕದಲ್ಲೇ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಈಗ ನಾನು 1 ಚೈನ್ 2 ಚೈನ್ 3 ಚೈನ್ 4 ಚೈನ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಅದು ಎಲ್ಲಿಗೆ ರೀಚ್ ಆಗ್ತಾ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಹಾಫ್ ಡಬಲ್ ಕ್ರೋಶೆ. ಈಗ ಮತ್ತೆ 2 ಟೈಮ್ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡೆ. ಸ್ಟಾರ್ಟಿಂಗಲ್ಲಿ ಮಾತ್ರ 1 ಟೈಮ್ ಮಾಡಿಕೊಂಡೆ ನಾನು. ಈಗ ಮತ್ತೆ 2 ಹಾಫ್ ಡಬಲ್ ಕ್ರೋಶೆ ಹಾಕಿ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ಕೊತಾ ಇದ್ದೀನಿ. ಬೀಡನ್ನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶೆ, 2 ಟೈಮ್ ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡ್, 2 ಟೈಮ್ ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡನ್ನ ಹಾಕ್ಕೊಂಡ್ಬಿಟ್ರೆ ಸೊ ಲಾಸ್ಟಲ್ಲಿ ಕುಚ್ಚು ಕಟ್ಕೊಂಡ್ಬಿಟ್ರೆ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ಅರ್ಧ ಗಂಟೆ ಕೂಡ ಬೇಕಾಗಿಲ್ಲ ಅನಿಸುತ್ತೆ ಪ್ರಾಕ್ಟೀಸ್ ಇರೋರಿಗೆ. ಸೊ ಬಿಗ್ನೆಸ್ ಆಗಿದ್ರೆ ಅವರು ಹಾಫ್ ಆನ್ ಅವರ್ ಅಥವಾ 1 ಅವರ್ ಟೈಮ್ ತೊಗೊಳ್ಬೋದು. ಬಟ್ ಪ್ರಾಕ್ಟೀಸ್ ಇರೋರಾದರೆ ಆರಾಮಾಗೆ ಫಾಸ್ಟಲ್ಲೇ ಹಾಕ್ಕೊಂಡ್ಬಿಡ್ತಾರೆ. ಇದೇನು ಹೆವಿ ವರ್ಕೇ ಇಲ್ಲ, ಜಸ್ಟ್ ನೀವು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡು 2 ಟೈಮ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಹೋಗೋದು ಅಷ್ಟೇ. ನೋಡಿ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಒಂದು ಸ್ವಲ್ಪ ದೂರ ಹಾಕಿಬಿಟ್ಟು ತೋರಿಸ್ತೀನಿ ನಾನು. ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ, ನೋಡಿ ಈ ಥರ ಬರುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಹಾಕ್ಕೊಂಡು ಹೋಗ್ಬಿಟ್ಟು ಸೊ ಇಲ್ಲೇ ನಾವು 4 ಚೈನ್ ಏನು ಗ್ಯಾಪ್ ಕೊಟ್ಟಿದ್ದೀವಲ್ವ ಇಲ್ಲಿ ಕುಚ್ಚು ಕೊಟ್ಬಿಟ್ರೆ ಕಂಪ್ಲೀಟಾಗಿ ಡಿಸೈನ್ ಅನ್ನೋದು ಮುಗಿದೋಗ್ಬಿಡುತ್ತೆ. ತುಂಬ ಈಸಿಯಾಗಿ ಹಾಕ್ಕೋಬೋದು. ಸೊ ನಾನು ಬಂದು 3 ಬೀಡ್ಸನ್ನ ಹಾಕಿದ್ದೀನಿ. ಸೊ ನೀವು ಬೇಕಿದ್ದರೆ 2 ಹಾಕ್ಕೊಂಡು ಕುಚ್ಚನ್ನು ಕಟ್ಕೋಬೋದು. ಇಲ್ಲ ಇನ್ನು ಸ್ವಲ್ಪ ಕೌಂಟಿಂಗ್ ಜಾಸ್ತಿ ಅಂದರೆ ಬೀಡ್ಸನ್ನ ಜಾಸ್ತಿ ಮಾಡಿಕೊಂಡು ಕುಚ್ಚು ಅನ್ನೋದು ಸ್ವಲ್ಪ ದೂರನೂ ನೀವು ಹಾಕ್ಕೋಬೋದು. ನಾನು ಇಲ್ಲಿ 2 ಟೈಮ್ ಹಾಫ್ ಡಬಲ್ ಕ್ರೋಶೆಯನ್ನು ಮಾಡಿಕೊಂಡು ಸ್ವಲ್ಪ ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. ಸೊ ನಿಮಗೆ ಗ್ಯಾಪ್ ಇಲ್ಲದೆ ಹತ್ತಿರದಲ್ಲಿ ಬೀಡ್ಸ್ ಇರಲಿ ಅನ್ನೋಂಗಿದ್ರೆ ನೀವು ಒಂದೇ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಕೂಡ ಈ ಬೀಡ್ಸನ್ನು ನೀವು ಹಾಕಿ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಫೈನಲ್ ಆಗಿ ಕುಚ್ಚು ಕಟ್ಟಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಡಿಸೈನ್ ಕಂಪ್ಲೀಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಹಾಕಿದ ಮೇಲೆ ಕುಚ್ಚು ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ. ತುಂಬ ಸಿಂಪಲ್ಲಾಗಿ ಫಾಸ್ಟಲ್ಲೇ ಆಗುವಂಥ ಡಿಸೈನು. ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲ ಸೀರೆಗೆ ತುಂಬ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ನೋಡೋದಕ್ಕೆ ಸಿಂಪಲ್ ಆದರೂ ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಎದುರುಗಡೆ ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬ ಫಾಸ್ಟಲ್ಲಿ ಒಂದು ಡಿಸೈನ್ ಬೇಕಂದರೆ ಡೆಫಿನೆಟಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಒಂದಿನದಲ್ಲಿ ಆರಾಮಾಗಿ ನಿಮಗೆ ಜಾಸ್ತಿ ವರ್ಕ್ ಫಾಸ್ಟಾಗಿ ಬರುತ್ತೆ ಅಂದರೆ 5 ಅಥವಾ 6 ಸೀರೆ ಕೂಡ ಈ ಡಿಸೈನ್ನ ನೀವು ಹಾಕೋಬೋದು. ಸೊ ಫೈನಲ್ ಆಗಿ ಡಿಸೈನ್ ಬಂದು ಈ ರೀತಿ ಇದೆ. ಇದು ನನ್ನ ಫಸ್ಟ್ನೇ ಡಿಸೈನು. ಸೊ ಇದಿದ್ದು ಪ್ರೈಸ್ ನೀವು ತೊಗೊಳ್ಳೋದಾದರೆ 250 to 300 ರುಪೀಸ್ ಚಾರ್ಜನ್ನು ಮಾಡ್ಬೋದು. ಅದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ. ಈಗ ಬನ್ನಿ 2ನೇ ಡಿಸೈನ್ ನೋಡೋಣ. ಇದು ಬಂದು ನನ್ನ 2ನೇ ಡಿಸೈನು. ಇದು ಕೂಡ ಅಷ್ಟೇ ತುಂಬ ಈಸಿಯಾಗಿ ಹಾಕೋಬೋದು. ಒಂದಿನದಲ್ಲೇ ಆರಾಮಾಗಿ ಈ ಡಿಸೈನ್ನ ನೀವು 5 ಅಥವಾ 4 ಸೀರೆಗೂ ಕೂಡ ನೀವು ಫಿನಿಶಿಂಗ್ ಮಾಡ್ಬೋದು. ಅಷ್ಟು ಸುಲಭವಾಗಿ ಇರುವಂಥ ಡಿಸೈನು. ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಅಂತ ಏನು ಸಿಂಪಲ್ಲು ಅಲ್ಲ, ಗ್ರ್ಯಾಂಡ್ ಆಗುವಲ್ಲ. ಸೊ ನೀಡಲ್ನ ಫಸ್ಟು ಸ್ಟಾರ್ಟಿಂಗಲ್ಲಿ ಪಲ್ಲುಗೆನ ಹಾಕಿ ಲಾಕ್ ಮಾಡ್ತೀವಲ್ವ, ಆ ರೀತಿಯಲ್ಲಿ 2 ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕಿದ ಮೇಲೆ ಸ್ಟಾರ್ಟಿಂಗಲ್ಲಿ 2 ಲಾಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ. ಸೊ 2 ಲಾಕ್ ಹಾಕಿದ ಮೇಲೆ ಈಗ ನಾನು ಚೈನ್ಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ 1 2 3 4 ಚೈನ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ ಹಾಕ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನಾವೇನಿಲ್ಲಿ ಬೀಡ್ಸ್ ತೊಗೊಂಡಿದ್ದೀನಲ್ವ, ಬೀಡನ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಸೊ ಮಣಿನ ಈ ರೀತಿ ಪೋಣಿಸ್ಕೊಂಡ್ಬಿಟ್ಟು ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಹಾಗೆ ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಹಾಕಿದ್ರು ಕೂಡ ನಡೆಯುತ್ತೆ. ಸೊ ನಾನು ಇಲ್ಲಿ ಬೀಡ್ ಲಾಕನ್ನು ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಇದನ್ನು ಸಿಂಗಲ್ ಆಗಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ ಬಂದು ನಾನು ಇಲ್ಲಿ 6 ಚೈನ್ಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ 1 2 3 4 5 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 6 ಚೈನ್ ಹಾಕ್ಕೊಂಡ್ಬಿಟ್ಟು
ಇದು ಕೂಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡಲ್ನ ಹಾಕಿಬಿಟ್ಟು ದಾರನ ತಗೊಂಡು ಮತ್ತೆ ಈಗ ಸಿಂಗಲ್ ಆಗಿ ಈ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಹಾಕಬೇಕಾಗುತ್ತೆ. ಇದೇ ರೀತಿಯಾಗಿ ಫಸ್ಟ್ ಸ್ಟೆಪ್ಪಲ್ಲಿ ಜಸ್ಟ್ ಈ ರೀತಿ ಮಣಿನ ಆ್ಯಡ್ ಮಾಡಿಕೊಂಡು ಲಾಕನ್ನ ಮಾಡಿ ಮತ್ತು ಅದು ಎಲ್ಲೂ ಬರುತ್ತೆ ಅಲ್ಲಿ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಮತ್ತು ಸಿಂಗಲ್ ಆಗಿ ಈ ರೀತಿ ಸಿಂಗಲ್ ಕ್ರೋಶನ ಹಾಕಿಬಿಟ್ಟು ಮತ್ತೆ ಈಗ 1 2 3 4 5 6 ಚೈನ್ಗಳನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ವಲ್ಪ ಒಂದು ಪಾಯಿಂಟಷ್ಟು ಒಳಗಡೆ 6 ಚೈನ್ನ ಲಾಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಹಾಗೆ ನೆಕ್ಸ್ಟಿನ ಒಂದು ಬೀಡ್ಸ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಇದೇ ರೀತಿ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗೋದಷ್ಟೇ. ತುಂಬ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ ಅಂತ ಏನು ಟೈಮ್ ತೊಗೊಳ್ಳಲ್ಲ. ಸೊ ಇದೇ ರೀತಿಯಾಗಿ ಫಸ್ಟ್ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ಮುಗಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದು ಇದೇ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಬೀಡ್ಸನ್ನು ಹಾಕ್ಕೊಂಡು ಒಂದು ಸ್ಟೆಪ್ ಅನ್ನೋದು ಮುಗಿಸ್ಬೇಕಾಗುತ್ತೆ. ಸೊ ಈಗ ಬಂದು ಎರಡನೇ ಸ್ಟೆಪ್ಪಲ್ಲಿ ಸೇಮ್ ಕಲರ್ ದಾರನೇ ಬಳಸ್ತಾ ಇದ್ದೀನಿ ನಾನು. ಇಲ್ಲಿ ಮೇಲೆ ಹಾಕುವಂಥ ಡಿಸೈನ್ಗೆ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಫಸ್ಟ್ ಏನು 2 ಲಾಕ್ ಮಾಡಿದ್ದೀವಲ್ವ ಇಲ್ಲಿ ಸ್ಟಾರ್ಟಿಂಗಲ್ಲಿ ಅದ್ರ ಹೋಲಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ನಾನು 1 ಚೈನ್ 2 ಚೈನ್ನ ಮಾಡ್ಕೊಂಡಿದ್ದೀನಿ. ಆ 2 ಚೈನ್ನ ಹಾಕ್ಕೊಂಬಿಟ್ಟು 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ನಾವು 4 ಚೈನ್ ಹಾಕಿದ್ದೀವಲ್ವ ಈ 4 ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈಗ ಎರಡರಲ್ಲಿ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಈಗ ಇರುವಂಥ 2 ದಾರಲ್ಲಿ ಒಂದು ದಾರ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಅನ್ನೋದು ಬರುತ್ತೆ. ಸೊ ಇಲ್ಲಿ 2 ಚೈನು ಹಾಗೆ ಇಲ್ಲಿ ಹಾಕಿರುವಂಥ 2 ಚೈನು ಹಾಗೆ ಇಲ್ಲಿ ಒಂದು ಡಬಲ್ ಕ್ರೋಶೆ. ಸೊ ಇದು ಕೂಡ ನಾನಿಲ್ಲಿ ಕೌಂಟ್ ತೊಗೊಂಡಿದ್ದೀನಿ. ಸೊ ಕೌಂಟ್ ಬಿಟ್ಟು ಡಬಲ್ ಕ್ರೋಶೆನ ಹಾಕ್ಬಿಟ್ಟು ಹೇಳ್ತೀನಿ ಎಷ್ಟು ಹಾಕಿದ್ದೀನಿ ಅಂತ. ಇದು ಬಂದು 2 ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇದೇ 4 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಎರಡರಲ್ಲಿ ಒಂದು ಸಾರಿ ಎರಡರಲ್ಲಿ ಒಂದು ಸಾರಿ ಡಬಲ್ ಕ್ರೋಶೆನ ಹಾಕಬೇಕಾಗುತ್ತೆ. ಇಲ್ಲಿ ನಾನು 4 ಚೈನ್ನ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಇದರಲ್ಲಿ ಬಂದು ನಾನು 5 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ ಈ ಚೈನ್ನ ಬಿಟ್ಬಿಟ್ಟು ನಾನು ಇಲ್ಲಿ 5 ಟೈಮ್ ಡಬಲ್ ಕ್ರೋಶೆನ ವರ್ಕ್ ಅನ್ನೋದು ಮಾಡ್ಕೊಂಡು ಸೊ 5 ಟೈಮ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಸೊ 1 ಟೈಮ್ ಇಂದ ಮೇಲೆ ನಾನು ದಾರನ ಸುತ್ತಕೊಂಡು ಈ ಕಡೆ ಇರುವಂಥ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಎರಡರಲ್ಲಿ ಒಂದು ಸಾರಿ ಮತ್ತು ಎರಡರಲ್ಲಿ ಒಂದು ಸಾರಿ ಮತ್ತು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ 1 ಟೈಮ್ ಇಂದ ಮೇಲೆ ದಾರನ ಸುತ್ತಕೊಳ್ಳೋಣ ಇದೇ 4 ಚೈನ್ ಗ್ಯಾಪಲ್ಲಿ ಹೋಗಿ ಎರಡರಲ್ಲಿ ಒಂದು ಸಾರಿ ಎರಡರಲ್ಲಿ ಒಂದು ಸಾರಿ ಮತ್ತು ಈಗ ನಾನು ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸೊ ನಾನು ಈ ಒಂದು 4 ಚೈನ್ ಏನು ಹಾಕಿದ್ದೀವಲ್ವ ಇಲ್ಲಿ 6 ಚೈನ್ ಏನು ಹಾಕಿದ್ದೀವಲ್ವ ಇಲ್ಲಿ ಮಾತ್ರ ನಾನು 4 ಚೈನ್ ಹಾಕಿದ್ದೀನಿ. ಫಸ್ಟ್ ನೆಕ್ಸ್ಟ್ ಇಲ್ಲಿ ಏನು ಸ್ಟಾರ್ಟಿಂಗ್ ಏನಿದೆಯಲ್ಲ ನೆಕ್ಸ್ಟ್ ಇಲ್ಲಿ ಬಂದು 6 ಟೈಮ್ ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಸೊ ಈ 6 ಚೈನ್ ಗ್ಯಾಪಲ್ಲಿ ಈಗ ನಾನು 6 ಡಬಲ್ ಕ್ರೋಶೆಗಳನ್ನ ಹಾಕ್ತಾಯಿದ್ದೀನಿ. ಈ ರೀತಿ 6 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಸೊ ಇಲ್ಲಿ ನೋಡಿ 3 ಚೈನ್ ಆಗಿದೆ, ಸ್ವಲ್ಪ ಎಳೆಯುತ್ತಾ ಟೈಟ್ ಆಯಿತು. ಸೊ ನೆಕ್ಸ್ಟ್ ಆಚಲ್ಲಿ ಏನು ನಾನೀಗ 4 ಚೈನ್ನ ಮಾಡ್ಕೊತೀನಿ. ಸೊ ಈ ರೀತಿ ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ನೋಡ್ಕೊಂಬಿಟ್ಟು ಚೈನ್ ಅನ್ನೋದು ಹಾಕೋಬೋದು. ಸೊ ಇಲ್ಲಿ ಏನಕ್ಕೆ ನಾನು 4 ಚೈನ್ ಹಾಕಿಬಿಟ್ಟು ಇಲ್ಲಿ ಯಾಕೆ ಚಿಕ್ಕದಾಗಿ ಮಾಡಿದೆ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕುಚ್ಚು ಬರುತ್ತೆ. ಇಲ್ಲಿ ಜಾಸ್ತಿ 6 ಹಾಕಿದರೆ ಕುಚ್ಚು ಬಂದು ಈ ಪಲ್ಲುವಿಂದ ಈ ಕಡೆ ಕುಚ್ಚು ಅನ್ನೋದು ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ವಲ್ಪ 4 ಚೈನ್ನ ಹಾಕಿ ಡಬಲ್ ಕ್ರೋಶೆಗಳನ್ನ ಕಡಿಮೆ ಮಾಡಿಕೊಂಡು ಕುಚ್ಚನ್ನು ಸ್ವಲ್ಪ ಹತ್ರ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು 4 ಚೈನ್ ಹಾಕಿದ್ದೀನಿ ನೋಡಿ. 4 ಚೈನ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು ಮತ್ತು ಈ ಕಡೆ ಇರುವಂಥ 6 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಈಗ ಇದರಲ್ಲಿ ಕೂಡ 6 ಡಬಲ್ ಕ್ರೋಶೆಗಳನ್ನ ಹಾಕೋಬೇಕಾಗುತ್ತೆ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ ಮತ್ತು 6 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತು ಡಬಲ್ ಕ್ರೋಶೆ 6 ಚೈನ್ದಲ್ಲಿ 6 ಡಬಲ್ ಕ್ರೋಶೆಗಳನ್ನ ಹಾಕಿದ್ದೀನಿ. ಸೊ 6 ಡಬಲ್ ಕ್ರೋಶೆ ಕಂಬಗಳ ಹಾಕಿದ ಮೇಲೆ 1 ಚೈನ್
2 ಚೈನ್ 3 ಚೈನ್ 4 ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ 4 ಚೈನ್ನ ಹಾಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಇರುವಂಥ 6 ಚೈನಲ್ಲಿ ಮತ್ತೆ 6 ಡಬಲ್ ಕ್ರೋಶೆ. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ. ಸೊ ಇದೇ ರೀತಿ ಎರಡನೇ ಸ್ಟೆಪ್ಪಲ್ಲಿ ಕೂಡ ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗೋದು ಅಷ್ಟೇ. ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ನೋಡಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ಬಂದು ಇಲ್ಲಿ ನಾವು 4 ಚೈನ್ ಏನು ಗ್ಯಾಪ್ ಏನು ಕೊಟ್ಟಿದ್ದೀವಲ್ವ ಬ್ಯಾಕ್ ಸೈಡಲ್ಲಿ, ಸೊ ಇದ್ರ ಮೇಲೆ ಕುಚ್ಚನ್ನು ಕಟ್ಕೊಂಡ್ಬಿಟ್ಟೆ. ಸೊ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ನಾವು ಸ್ಯಾರಿ ಕಲರಲ್ಲೇ ವರ್ಕ್ ಮಾಡಿರೋದ್ರಿಂದ ದೂರದಿಂದ ನೋಡಿದ್ರೆ ಫ್ಲವರ್ ಇಂದ ಕುಚ್ಚು ಅನ್ನೋದು ಕಟ್ಟಿದ್ದಾರೆ ಅನ್ನೋದು ಲುಕ್ ಅನ್ನೋದು ಕಾಣಿಸುತ್ತೆ. ಸೊ ಒಂದೇ ಕಲರಲ್ಲಿ ಸೀರೆ ಇದ್ದಾಗ ಸೊ ಈ ಥರನೂ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಸ್ಯಾರಿ ಫುಲ್ಲಾಗಿ ಇದೇ ಮೆಥಡಲ್ಲಿ ಹಾಕ್ಕೊಂಡು ಹೋಗಿ ಎಲ್ಲಿ ಏನು ಚೇಂಜಸ್ಸು ಬರೋದಿಲ್ಲ. ಸೊ ಈ ರೀತಿ ಬರುತ್ತೆ. ಸೊ ನಿಮಗೆ ಇನ್ನೂ ಸ್ವಲ್ಪ ದೂರ ಬೇಕು ಅಂದರೆ ನೀವು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಫ್ಲವರ್ನ ಸ್ವಲ್ಪ ದೂರ ಮಾಡಿಕೊಂಡು ದೂರ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇದು ಬಂದು ಡಿಸೈನ್ ಲುಕ್ಕು ಈ ಥರ ಬರುತ್ತೆ. ಸೊ ಇದಕ್ಕೆ ಕುಚ್ಚು ಕಟ್ಟಿಬಿಟ್ಟು ಯಾವ ಥರ ಕಾಣಿಸುತ್ತೆ ಡಿಸೈನ್ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಈ ಡಿಸೈನಿನ ಕಂಪ್ಲೀಟ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ವರ್ಕೆಲ್ಲ ಹಾಕಿಬಿಟ್ಟು ಕುಚ್ಚು ಕೂಡ ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಬಂದು ಈ ಥರ ಬಂದಿದೆ. ಇದು ಕೂಡ ಅಷ್ಟೇ ತುಂಬ ಫಾಸ್ಟಲ್ಲೇ ಆಗುತ್ತೆ. ನೀವು ನೋಡ್ಬೋದು ತುಂಬ ಫಾಸ್ಟಲ್ಲಾದರೂ ಕೂಡ ಸ್ವಲ್ಪ ಗ್ರ್ಯಾಂಡಾಗೇ ಬಂದಿದೆ ಈ ಡಿಸೈನು. ಸೊ ಪ್ರತಿಯೊಂದು ಕುಚ್ಚಿನ ಮೇಲೆ ಈ ರೀತಿ ಫ್ಲವರ್ ಬೀಡ್ಸ್ ಅನ್ನೋದು ಬರುತ್ತೆ ಈ ಡಿಸೈನ್ಗೆ. ಸೊ ಸ್ಯಾರಿಯಲ್ಲಿ ಬಾರ್ಡರ್ ಒಂದು ಗೋಲ್ಡ್ ಇದೆ, ಹಾಗೆ ಒಂದು ಸಿಲ್ವರ್ ಕಲರ್ ಕೂಡ ಇದೆ. ಸೊ ಕೆಳಗಡೆ ಬಾರ್ಡರ್ ಬಂದು ಸಿಲ್ವರ್ ಕಲರ್ ಇರೋದ್ರಿಂದ ನಾನು ಕುಚ್ಚು ಕಲರಲ್ಲಿ ಹಾಕಿದ್ದೀನಿ. ಒಂದು ಬ್ಲೂ ಹಂಗೆ ಒಂದು ಸಿಲ್ವರ್ ಕಲರಲ್ಲಿ ಹಾಕಿದ್ದೀನಿ. ಜಾಸ್ತಿ ಗೋಲ್ಡ್ ಹಾಕಿಲ್ಲ ನಾನು. ಇಲ್ಲಿ ಗೋಲ್ಡ್ ಬೀಡ್ಸ್ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಕುಚ್ಚು ಬಂದು ನಾನು ಈ ಥರ ಕಟ್ಟಿದ್ದೀನಿ. 2 ಕಲರು ಒಂದೇ ಹತ್ತಿರದಲ್ಲಿ ಹಾಕಿದ್ದೀನಿ ಈ ಡಿಸೈನ್ಗೆ. ಸೊ ನಿಮಗೆ ನಿಮ್ಮ ಹಿಡಿದ ಮೇಲೆ ಕುಚ್ಚನ್ನು ನೀವು ಚೇಂಜಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಸೊ ಫೈನಲ್ ಆಗಿ 2 ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಈಸಿಯಾಗಿ ಹಾಕುವಂಥ ಡಿಸೈನು. ಇದು ಕೂಡ ಅಷ್ಟೇ ಆರಾಮಾಗಿ ನೀವು ಫಾಸ್ಟಲ್ಲಿ ಒಂದಿನದಲ್ಲಿ 4 ರಿಂದ 5 ಸೀರೆ ಆರಾಮಾಗಿ ಡಿಸೈನ್ನ ನೀವು ಮುಗಿಸ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಸೀರೆಗೆ ಕೂಡ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಸೇಮ್ ಒಂದೇ ಕಸ್ಟಮರ್ ಸೀರೆ ಆಗಿರೋದ್ರಿಂದ ನಾನು ಒಂದೇ ಪ್ರೈಸ್ ಅನ್ನೋದು ತೊಗೊಂಡಿದ್ದೀನಿ. ಸೊ ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ನೋಡ್ಕೊಂಡ್ಬಿಟ್ಟು ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ನೋಡ್ಕೊಂಡ್ಬಿಟ್ಟು ರೇಟನ್ನು ನೀವು ತೊಗೊಂಡು ಚಾರ್ಜನ್ನು ನೀವು ಮಾಡ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ 2 ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.